ಸ್ವಾಗತವನ್ನು ಮಾಡಿ ದೇಶದ 4ನೇ ಅಂಗ ಪತ್ರಿಕಾ ರಂಗ ಇದು ಎಷ್ಟು ಮಹತ್ವ ಅನ್ನೋದನ್ನು ಇವತ್ತು ಸಿದ್ದರಾಮಯ್ಯನವರು ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೇಳಿದ್ದಾರೆ. ಮೈಸೂರು ಜಿಲ್ಲೆಯ ನೂತನ ಪತ್ರಿಕಾ ಭವನ ಹಾಗೂ ಪತ್ರಕರ್ತರಿಗೆ ತರಬೇತಿ ಕೇಂದ್ರದ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆಯ ನಂತರ ಮಾತನಾಡಿದ್ದಾರೆ. ಬಹಳ ಅದ್ಭುತವಾದಂಥ ಮಾತುಗಳನ್ನು ಆಡಿದ್ದಾರೆ. ಏನು ಇವತ್ತು ವಾಸ್ತವಿಕ ವ್ಯವಸ್ಥೆಯಲ್ಲಿ ಪತ್ರಿಕೋದ್ಯಮ ಅಥವಾ ಮಾಧ್ಯಮ, ಅದು ಟಿವಿ ಇರ್ಬೋದು, ಪತ್ರಿಕೆಗಳಿರ್ಬೋದು, ಇದು ಜನರಿಂದ ಎಷ್ಟು ದೂರ ಆಗ್ತಾ ಇದೆ, ವಾಸ್ತವಿಕದಿಂದ ಎಷ್ಟು ದೂರ ಆಗ್ತಾ ಇದೆ, ಸತ್ಯತೆಯಿಂದ ಎಷ್ಟು ದೂರ ಆಗ್ತಾ ಇದೆ, ಜನಮನದಿಂದ ಎಷ್ಟು ದೂರ ಆಗ್ತಾ ಇದೆ. ಇವತ್ತಿನ ಪತ್ರಿಕೋದ್ಯಮ ಎತ್ತ ಸಾಗಿದೆ. ಪೆನ್ ಹಿಡಿದವರೆಲ್ಲ ಪತ್ರಕರ್ತರ, ಮೈಕ್ ಹಿಡಿದವರೆಲ್ಲ ಪತ್ರಕರ್ತರ, ಇವೆಲ್ಲ ಪ್ರಶ್ನೆಗಳು. ಪತ್ರಕರ್ತರು ಪ್ರಬುದ್ಧತೆ ಇರಬೇಕು, ಮಾಧ್ಯಮಗಳು ಪ್ರಬುದ್ಧತೆ ಇರಬೇಕು. ಈ ಗಂಡ ಹೆಂಡತಿ ಜಗಳ ಮಾಡಿದ್ದನ್ನ ಇಡೀ ದಿವಸ ಬಿತ್ತರಿಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಮಾಜಕ್ಕೆ ಏನು ಕೊಡ್ತಾರೆ ಇವರು ಸಂದೇಶ ಅಂತ. ಗಂಡ ಹೆಂಡತಿ ಅದು ಉಂಡು ಮಲಗೋ ತನಕ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಮತ್ತೆ ನನ್ನ ಕಾರಿನ ಮೇಲೆ ಕಾಗೆ ಕೂತ್ಕೊಳ್ತು ಅಧಿಕಾರ ಹೋತು. ಈ ಕಾಗೆ ಕೂತ್ಕೊಳ್ಳೋದಕ್ಕೂ ನನ್ನ ಅಧಿಕಾರಕ್ಕೂ ನಾನು CM ಇರೋದಕ್ಕೂ ಏನು ಸಂಬಂಧ? ಈ ಪತ್ರಿಕೋದ್ಯಮ ಇದನ್ನು ಕೊಡಬೇಕಾ? ಮೀಡಿಯಾದವರು ಇಡೀ ದಿವಸ ಅದನ್ನು ಜಗ್ತಾರೆ, ಚರ್ಚೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಚಾಮರಾಜನಗರ ಜಿಲ್ಲೆಗೆ ಹೋದರೆ ಯಾರು ಹೋಗ್ತಾರೋ ಅವ್ರ ಸೀಟ್ ಹೋಗ್ತದೆ, CM ಇದ್ರೂ ಹೋಗ್ತದೆ, ಸಚಿವ ಸ್ಥಾನ ಇದ್ರೂ ಹೋಗ್ತಾವೆ. ಇದರಲ್ಲಿ ಏನಿದು ಅಂತ ಏನು ಸಂದೇಶ ಕೊಡ್ತಾ ಇದೆ ಪತ್ರಿಕೋದ್ಯಮ, ಮಾಧ್ಯಮಗಳು, ಪತ್ರಕರ್ತರು? ಎಲ್ಲಿದೆ ಪ್ರಬುದ್ಧತೆ, ಎಲ್ಲಿದೆ ವಾಸ್ತವಿಕತೆ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಬಹಳಷ್ಟು ಮಾತಾಡಿದ್ದಾರೆ. ನಾ ಏನು ಹೇಳೋದಿಲ್ಲ, ನೀವೇ ಕೇಳಿ. ಯಾಕಂದರೆ ನಾವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾದ್ರೆ ಅವ್ರು ಹೇಳೋದನ್ನು ಒಂದು ಸಲ ನಾವು ಆತ್ಮಾವಲೋಕನೆ ಮಾಡಿಕೊಳ್ಬೇಕು. ವಾಟ್ ಐ ಆಮ್, ನಾನು ಸರಿಯಾದ ಪತ್ರಕರ್ತ ಇದ್ದೀನಾ, ಪ್ರಬುದ್ಧ ಪತ್ರಕರ್ತರ ಇದ್ದೀನಾ? ಇವತ್ತು ಪತ್ರಕರ್ತರಿಗೆ ಕೇಳಯ್ಯ, ನೋಡಯ್ಯ, ಹೇಳಯ್ಯ, ನನ್ನ ಪ್ರಶ್ನೆಗೆ ಉತ್ತರ. ಈ ಪರಿಸ್ಥಿತಿಗೆ ಬಂತು. ಮೊದಲು ಪತ್ರಕರ್ತ, ಪತ್ರಿಕೆ, ಪೆನ್ನು ಇವೆಲ್ಲ ಹೆಂಗೆ ಜನರಲ್ಲಿ ಭಯ ಇತ್ತು. ಇವತ್ತು ಪತ್ರಕರ್ತರು ಭಯ ಪಡುವಂಥ ವ್ಯವಸ್ಥೆ, ಸಾಮಾಜಿಕ ಸ್ಥಿತಿ ಬಂದಿದೆ. ಸಮಾಜಮುಖಿ ಪತ್ರಿಕೋದ್ಯಮಕ್ಕೂ ಸಮಾಜಮುಖಿ ಪತ್ರಕರ್ತರಿಗೂ ಪ್ರಬುದ್ಧತೆಯ ಬರಹಕ್ಕೂ ಇರುವ ವ್ಯತ್ಯಾಸ ಏನು ಅನ್ನೋದನ್ನು ಬಹಳಷ್ಟು ಸ್ಪಷ್ಟವಾದಂಥ ಮಾತುಗಳಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾರೋ ಬಂದರು, ಏನೋ ಆಯಿತು, ಏನೋ ನಡೀತು, ಇದು ಪತ್ರಿಕೋದ್ಯಮನ? ಬೇಕಾ ಇಂಥ ಪತ್ರಿಕೋದ್ಯಮ? ವ್ಯಾಪಾರೀಕರಣ ಆಗಿದೆ. ಇದರಿಂದ ಏನು ಕೊಡ್ತಾರೆ ಇವರು ಸಮಾಜಕ್ಕೆ? ವ್ಯಾಪಾರೀಕರಣ ನೋಡಿ. ಇವತ್ತು ಏನು ಸ್ಪಾನ್ಸರ್ ಆಗಿದೆ, ಪೇಡ್ ನ್ಯೂಸ್ ಬಂದಿದೆ. ಎಂಥವನ್ನು ಕೂಡ ಎಷ್ಟು ವೈಭವೀಕರಣವಾದಂಥ ರೀತಿಯಲ್ಲಿ ನಾವೇ ಬರಿತೀವಿ. ಅವ ಹೆಂಗಿರ್ತಾನೆ ಸಮಾಜಕ್ಕೆ ಗೊತ್ತಿರುತ್ತೆ. ಆದರೆ ನಾವು ಹಂಗೆ ಹಿಂಗೆ ಬಹುಪರಾಗ್ ಇದು ವ್ಯಾಪಾರೀಕರಣ. ಸೊ ಇದನ್ನೇ ಸ್ಪಷ್ಟವಾದಂಥ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇವತ್ತು ಮಾತಾಡಿದ್ದಾರೆ. ಅದನ್ನೆಲ್ಲ ನಿಮಗೆ ಕಾಣಿಸ್ತೇವೆ, ನೀವು ಕೇಳಿ. ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ನೂತನ ಪತ್ರಿಕಾ ಭವನ ಮತ್ತು ತರಬೇತಿ ಕೇಂದ್ರದ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ. ಮತ್ತು ನೂತನ ಪತ್ರಿಕಾ ಭವನಕ್ಕೆ ಮತ್ತು ತರಬೇತಿ ಭವನಕ್ಕೆ ನಾವೆಲ್ಲರೂ ಕೂಡ ಸೇರಿ, ಸ್ವಾಮೀಜಿಯವರು ಸೇರಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ. ರವಿಕುಮಾರ್ ಹೇಳಿದ್ರು, ಶಂಕುಸ್ಥಾಪನೆ ಇವತ್ತು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆ, ಉದ್ಘಾಟನೆಯೂ ಕೂಡ ಅವರಿಂದಲೇ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ನೀವೆಷ್ಟು ತ್ವರಿತವಾಗಿ ಕಟ್ಟಿಸ್ತೀರಿ ಅಷ್ಟು ಒಳ್ಳೆಯದು. ನಾನು ಬಂದು ಉದ್ಘಾಟನೆಯನ್ನು ಮಾಡೇ ಮಾಡ್ತೀನಿ. ಮತ್ತು ನಿಮ್ಮ ಉದ್ದೇಶ ಇದೆಯಲ್ಲ, ಯುವ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀರಲ್ಲ, ಅದು ಸ್ವಾಗತಾರ್ಹವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ. ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪಾರವಾದಂಥ ನಂಬಿಕೆ ಇಟ್ಕೊಂಡಿರೋನು. ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಕೂಡ ಇರಬೇಕಾಗ್ತದೆ. ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನು
ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಹೇಳಿ ಕರಿತೀವಿ. 4ನೇ ಸ್ತಂಭ ಹೇಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಇರ್ತದೆ, ಅವು ಮೂರರ ಜೊತೆಗೆ ಪತ್ರಿಕಾ ರಂಗನೂ ಕೂಡ ಇರಬೇಕು. ಅದಿದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ವಸ್ತುನಿಷ್ಠವಾದಂಥ ಸುದ್ದಿಯನ್ನು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಆಗಬೇಕು. ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನು ಜನರಿಗೆ ತಿಳಿಸ್ಬೇಕು. ಸತ್ಯವನ್ನು ಜನರಿಗೆ ತಿಳಿಸ್ಬೇಕು. ಆಗ ಮಾತ್ರ ಸಮಾಜದಲ್ಲಿ ಜಾಗೃತಿಯನ್ನು, ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ತಪ್ಪು ಮಾಹಿತಿ ಹೋದರೆ ಸಮಾಜಕ್ಕೆ ಏನು ಉಪಯೋಗ ಆಗಲ್ಲ, ಯಾರಿಗೂ ಉಪಯೋಗ ಆಗಲ್ಲ. ಅದರಿಂದ ವಸ್ತುನಿಷ್ಠವಾದಂಥ ವಿಚಾರ, ವಸ್ತುನಿಷ್ಠವಾದಂಥ ಸುದ್ದಿ, ವಸ್ತುನಿಷ್ಠವಾದಂಥ ವಿಷಯ ಮತ್ತು ನಮ್ಮ ಸಮಾಜದ ವ್ಯವಸ್ಥೆ ಏನಿದೆ ಇದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು. ನಮ್ಮಲ್ಲಿ ಯಾರಪ್ಪ ಅವನು, ಸಮಾಜದಲ್ಲಿ ಹೇಳಿ ಕೇಳಿ ನಮ್ಮಲ್ಲಿ ಸಾಮಾಜಿಕ ಅಸಮಾನತೆ ಇದೆ. ಅಸಮಾನತೆಯ ಚಿತ್ರ ಜನರ ಮುಂದೆ ಇಡಬೇಕು. ಅಸಮಾನತೆಯನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆಯಾ ಇಲ್ವಾ? ಅದು ನಡೀದೇ ಇದ್ರೆ ಯಾಕೆ ನಡೀತಾ ಇಲ್ಲ, ಯಾರಿಂದ ನಡೀತಾ ಇಲ್ಲ, ಇದನ್ನೆಲ್ಲ ಹೇಳ್ಬೇಕಲ್ಲ. ಬಹಳ ಜನ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ, ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ. ಅದರಿಂದ ಏನು ಹಾನಿ ಆಗ್ತದೆ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗಬೇಕಲ್ಲ. ಇದು ಪತ್ರಿಕಾ ರಂಗ ಈ ಸಮಾಜಕ್ಕೆ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ನಾನು ಅದಕ್ಕೆ ಈ ಇತ್ತೀಚಿನ ವರ್ಷಗಳಲ್ಲಿ ಯಾರೂ ತಪ್ಪು ತಿಳ್ಕೋಬಾರ್ದು. ಇತ್ತೀಚಿನ ವರ್ಷಗಳಲ್ಲಿ ವೃತ್ತಿಪರತೆ ಹೋಗಿ ಅದು ವ್ಯಾಪಾರ ಆಗ್ತಾ ಇದೆ, ಕಮರ್ಷಿಯಲ್ ಆಗ್ತಾ ಇದೆ. ವೃತ್ತಿಪರತೆ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು. ಯಾವಾಗಲೂ ಪತ್ರಿಕೆ ಓದೋರಿಗೆ ಇವತ್ತೇನಿದೆ ಅಂತಕ್ಕಂಥ ಕುತೂಹಲ ಇರಬೇಕು, ಆ ಆಸಕ್ತಿ ಬೆಳೆಸಬೇಕು. ಆ ಕುತೂಹಲ ಆಸಕ್ತಿ ಇಲ್ಲದೆ ಹೋದರೆ ನೀವು ಪತ್ರಿಕಾ ರಂಗ, ನನ್ನ ಪ್ರಕಾರ ಪತ್ರಿಕಾ ರಂಗ ತನ್ನ ಜವಾಬ್ದಾರಿಯನ್ನು ಮರೆತಿದೆ ಅಂತ ಆಗ್ತದೆ. ಇದನ್ನ ಮಾಡಬೇಕಾಗ್ತದೆ. ಈಗ ಒಂದೊಂದ್ಸಾರಿ ಅನಗತ್ಯ ವಿಚಾರಗಳನ್ನು ಭಾಳ ದೊಡ್ಡದಾಗಿ ಮಾಡಿಬಿಡೋದು, ಅದಕ್ಕೆ ಭಾಳ ವೈಭವೀಕರಿಸ್ಬಿಡೋದು ಅನಗತ್ಯ. ಈಗ ನನ್ನ ಕಾರ್ ಮೇಲೆ ಕಾಗೆ ಕೂತ್ಕೊಂಡಿತ್ತಪ್ಪ, ಆ ಕಾಗೆ ಕೂತ್ಕೊಂಡ್ರೆ ನಿಮ್ಗೇನು ಕಷ್ಟ, ಸಮಾಜಕ್ಕೆ ಏನು ಕಷ್ಟ? ಹೇಳಿ ನೋಡೋಣ. ಅದಕ್ಕೆ ಒಂದು ವ್ಯಾಖ್ಯಾನ, ಒಂದು ಏನು ಚರ್ಚೆ ಏನಪ್ಪ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಕಾರ್ ಮೇಲೆ ಕಾಗೆ ಕೂತ್ಕೊಬಿಡ್ತು, ಅಧಿಕಾರ ಹೊರಟೋಯ್ತದೆ. ಯಾರು ಹೇಳ್ಕೊಟ್ರು ನಿಮಗೆ? ಯಾರು ಹೇಳ್ಕೊಟ್ರಿ ಹೇಳಿ ನೋಡೋಣ. ನನ್ನ ಅಧಿಕಾರ ಹೋಯ್ತಾ? ಅದಾದ್ಮೇಲೆ 3 ವರ್ಷ ಇದ್ದೆ ನಾನು ಮುಖ್ಯಮಂತ್ರಿಯಾಗಿ. ಚಾಮರಾಜನಗರ ಕೊಟ್ಟೋದ್ರೆ ಅಧಿಕಾರ ಹೊರಟೋಗ್ಬಿಡ್ತದೆ ಅಂತ. ಇಂಥವೆಲ್ಲ ಮಾಡಬೇಡಿಯಪ್ಪ. ಮೌಢ್ಯಗಳನ್ನು, ಕಂದಾಚಾರಗಳನ್ನು ನೀವೇ ಬೆಳೆಸಬಾರ್ದು. ಅವನ್ನ ಜನರಲ್ಲಿ ಜಾಗೃತಿ ಬರಬೇಕಲ್ಲ.
ಬಸವಾದಿ ಶರಣರು 850 ವರ್ಷಗಳ ಹಿಂದೆನೇ ಈ ಕಂದಾಚಾರ ಮೌಢ್ಯಗಳ ವಿರುದ್ಧವಾಗಿ ಧ್ವನಿ ಎತ್ತಿದ್ರು. ವೈಚಾರಿಕತೆ ಬೆಳೆಸ್ಕೊಳ್ರಿ ಅಂತ ಹೇಳೋದು. ಆ ವೈಚಾರಿಕತೆ ಬೆಳೆಸ್ಕೊಳ್ಳೋದು ಬಿಟ್ಬಿಟ್ಟು ಈ ಥರ ಮಾಡೋದು. ಆಮೇಲೆ ಗಂಡ ಹೆಂಡ್ತಿರ ಜಗಳ ಆದ್ರೆ ನಿಮ್ಗೇನು ಕಷ್ಟ? ಗಂಡ ಹೆಂಡ್ತಿರ ಜಗಳನೇ ದೊಡ್ಡದಾಗಿ ಮಾಡ್ಬಿಡೋದು. ಹೊತ್ತು ಟಿ ವಿ ಚಾನಲ್ಗಳಲ್ಲಿ ಏನು 15 ಬೆಳಿಗ್ಗೆಯಿಂದ ತಿರ್ಗಾ ಮುರ್ಗ ತೋರ್ಸೋದು. ಅದನ್ನು ಏನು ಅದು ಬಯಲಿಗೆ ತಗೊಬಂದು ಅವ್ರ ಮಾನ ಮರ್ಯಾದೆನೆಲ್ಲ ಕಳೆಯೋದು. ಆಯಿತು, ಗಂಡ ಹೆಂಡ್ತಿರ ಜಗಳ ಆಯ್ತಾರೆ. ಗಾದೆ ಇದೆ, ಗಂಡ ಹೆಂಡ್ತಿರ ಜಗಳ ಉಂಡು ಮಲಗೋವರಿಗೆ ಅಂತ. ಏನಪ್ಪ ಮುಗುರು ಉಂಡು ಮಲಗೋವರಿಗೆ ಅಂತ. ಗಂಡ ಹೆಂಡ್ತಿರ ಜಗಳ ಉಂಡು ಮಲಗೋವರಿಗೆ ಅಂತ ಇರ್ತದೆ. ಅದನ್ನೇ ಯಾಕೆ ದೊಡ್ಡದು ಮಾಡಕ್ಕೆ ಹೋಗಿದ್ದೀವಿ? ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವೆಲ್ಲ. ಆಮೇಲೆ ಊಹಾಪೋಹ ಪತ್ರಿಕೋದ್ಯಮ, ಅದೇನು ಊಹಾಪೋಹ, ಮುಖ ನೋಡ್ಬಿಟ್ರು ಹೇಳೋದು. ಹಿಂಗೆ ಮಂಜೇಗೌಡ ಹಿಂಗೆ ಯೋಚನೆ ಮಾಡ್ತಾ ಇರ್ಬೋದು. ಊಹಾಪೋಹದ ರಾಜಕಾರಣ ನನಗೆ ಅರ್ಥನೇ ಆಗೋದಿಲ್ಲ. ಇದೇನ ಮಾಧ್ಯಮ ಅಂದರೆ ಇದೇನಾ ಊಹಾಪೋಹ? ಹಿಂಗಂತ ಇದ್ರು. ಆಮೇಲೆ ಈಗ ಇನ್ನೊಂದು ಶುರುವಾಗ್ಬಿಟ್ಟದೆ. ಏನಪ್ಪ ಅಂತಂದರೆ ಅವ್ರು ಹಿಂಗೆ ಹೇಳಿದ್ರು, ನೀವು ಹೆಂಗೆ ಏನು ಹೇಳ್ತೀರಿ? ಅವ್ರು ಹೇಳ್ತಾರಪ್ಪ, ನೀವು ಬರೆಯಾಗಿದ್ರು ಬರೀರಿ, ಉಪಯೋಗ ಆಗೋದ್ರೆ ಸಮಾಜಕ್ಕೆ, ಇಲ್ಲ ಬಿಟ್ಬಿಡಿ. ಅದಕ್ಕೆ ನನಗೇನು ಕೇಳೋದು? ಅವ್ರು ಹಿಂಗೆ ಹೇಳಿದ್ರು, ನೀವು ಹೆಂಗೆ ಏನು ಹೇಳ್ತೀರಿ? ಏನ್ರಿ ಅದು? ಏನು ಪತ್ರಿಕೋದ್ಯಮನ? ಅದಕ್ಕೆ ತರಬೇತಿ ಎಲ್ಲ ಕೊಡ್ರಿ, ಸರಿಯಾಗಿ ತರಬೇತಿ ಎಲ್ಲ ಕೊಡ್ರಿ. ಹಿಂಗೆಲ್ಲ ತರಬೇತಿ ಆಗಬೇಕಲ್ವಾ? ಈ ಥರದ್ದೆಲ್ಲ ಮಾಡಿ ಏನಾಗ್ತದೆ, ಪತ್ರಿಕೋದ್ಯಮ ಓದಿದವರೆಲ್ಲ ಬಂದ್ಬಿಡ್ತಾರೆ ಪತ್ರಿಕಾ ಮಾಧ್ಯಮದ ಕ್ಷೇತ್ರಕ್ಕೆ. ಅದೇ ಬಂದಿರೋ ತಾಪತ್ರಯ. ಯಾವುದೇ ಕ್ಷೇತ್ರ ಇರಲಿ, ವೃತ್ತಿಪರತೆ ಇರಬೇಕು. ನಾವು ಸುದ್ದಿ ಕೊಡ್ತಕ್ಕಂಥದ್ದು ಸಮಾಜಕ್ಕೆ ಒಳ್ಳೇದಾಗ್ತದ ಇಲ್ವಾ, ಇದರಿಂದ ಕೆಟ್ಟದಾಗ್ತದ ಇಲ್ವಾ, ಸಮಾಜಕ್ಕೆ ಏನಾದ್ರು ಇದು ಜಾಗೃತಿ ಉಂಟು ಮಾಡ್ತದ ಇಲ್ವಾ, ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಇದು ಉಪಯೋಗನ ಇಲ್ವಾ, ಈ ಥರದ್ದೆಲ್ಲ ಯೋಚನೆ ಮಾಡಿ. ನಾವು ಇಷ್ಟಾದರೂ ಕೂಡ ನಾನು ಫ್ರೀಡಮ್ ಆಫ್ ಸ್ಪೀಚ್ಗೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಗೆ ಬದ್ಧವಾಗಿರ್ತಕ್ಕಂಥದ್ದು. ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಆಫ್. ನಾನು ಇವತ್ತಿನವರಿಗೆ ನನ್ನ ವಿರುದ್ಧ ಯಾರು ಬರ್ಕೊಂಡ್ರು ಕೂಡ ಯಾಕ್ರಿ ಬರೆದ್ರಿ ಅಂತ ಕೇಳಕ್ಕೆ ಹೋಗಲ್ಲ. ನಾನು ಕೇಳೋದು ಇಲ್ಲ. ಯಾಕ್ರಿ ಬರೆದ್ರಿ? ಭಾಳ ಜನ ಕೇಳ್ತಾರೆ, ಯಾಕ್ರಿ ಬರೆದ್ರಿ ನನ್ನ ವಿರುದ್ಧ ಅಂತ. ನಾನು ಯಾವ ಟಿ ವಿ ಚಾನೆಲ್ನವ್ರಿಗೂ, ಯಾವ ಪತ್ರಿಕೆಯವ್ರಿಗೂ ಇವತ್ತಿನವರಿಗೆ ಫೋನ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಯಾಕಂತಂದರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು, ಫ್ರೀಡಮ್ ಆಫ್ ಸ್ಪೀಚು ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚು, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇರಬೇಕು. ಅದನ್ನು ಬಂದ್ ಮಾಡ್ತಕ್ಕಂಥದ್ದಲ್ಲ. ಸೊ ಇದು ನಾವು ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದಾರೆ. 7 ಫ್ರೀಡಮ್ಸ್ ಹೇಳಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅವರು ಸಂವಿಧಾನದಲ್ಲಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರಿಂದ ಸಮಾಜದಲ್ಲಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋಕ್ಕೆ, ಭವಿಷ್ಯದ ಸಮಾಜ ನಿರ್ಮಾಣ ಮಾಡಲಿಕ್ಕೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣಕ್ಕೋಸ್ಕರ ಇದು ತಲೆಯಲ್ಲಿ ಇರಬೇಕು. ಹಿಂಗೆ ಇರಬೇಕಾ? ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 1947. ಈಗ 2023 ಇದ್ದೀವಿ. ಇನ್ನು ಎಷ್ಟು ವರ್ಷ ಹಿಂಗೆ ಇರಬೇಕು ಸಮಾಜ? ಹೀಗೆ ಇರಬೇಕಾ? ಅಸಮಾನತೆನೇ ಇರಬೇಕಾ? ಸೊ ಈ ಅಸಮಾನತೆ ಹೋಗ್ಬೇಕಲ್ಲ, ಹೋಗ್ಬೇಕು ಅನ್ನೋದೇ ಸಂವಿಧಾನದಲ್ಲಿ ಹೇಳಿರೋದು. ಆಮೇಲೆ ಈ ಸಂವಿಧಾನ ವಿರೋಧ ಮಾಡೋವ್ರಿಗೂ ಕೂಡ ಅಷ್ಟೇ ಗೌರವದಿಂದ ಕಾಣೋದು. ಅವ್ರ ಅಭಿಪ್ರಾಯ ಹೇಳೋರಪ್ಪ ಅಂತ.
ಇಂಥವೆಲ್ಲ ಇರಬಾರ್ದು. ಸಂವಿಧಾನ ವಿರೋಧಿ ಅಂತ ಕರಿಬೇಕು ಅವರಿಗೆ. ನಮ್ಮ ದೇಶ ಒಪ್ಕೊಂಡಿರೋದು ಇದು ಸಂವಿಧಾನ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಪ್ಕೊಂಡಿರೋದು. ಈಗ ಪ್ರಿಯಾಂಬಲ್ನ ಇಲ್ಲಿ ಹಾಡಿದ್ರು. ಯಾಕೆ ಆಡ್ತೀವಿ? ಪ್ರಿಯಾಂಬಲ್ ಎಲ್ರಿಗೂ ಗೊತ್ತಾಗಬೇಕು. ಸಂವಿಧಾನದ ಮೂಲಕ ಎಂಥ ಸಮಾಜ, ಎಂಥ ದೇಶ ನಿರ್ಮಾಣ ಆಗಬೇಕು ಅಂತ ಬಯಸಿದ್ರು ಸಂವಿಧಾನದ ಕರ್ತೃಗಳು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಯಾವ ರೀತಿ ಬಯಸಿದ್ರು ಇದು ಗೊತ್ತಾಗಬೇಕಲ್ಲಪ್ಪ. ಸಂವಿಧಾನದಲ್ಲೇ ಇವೆಲ್ಲ ಹೇಳಿರುತ್ತೆ. ನಿಮಗೆಲ್ಲ ಮಾಧ್ಯಮದವರ ಪಾತ್ರ ಬಹಳ ಮುಖ್ಯ ಅಂತೇಳಿ ಹೇಳಿರೋದು ಸಂವಿಧಾನದಲ್ಲೇ. ಮತ್ತೆ ನಿಮ್ಮನ್ನ 4ನೇ ಸ್ತಂಭ ಅಂತ ಯಾಕೆ ಕರಿತಿದ್ರು? ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಯಾಕೆ ಕರಿತಿದ್ರು? ನೀವು ಬಹಳ ಮುಖ್ಯ. ನಾನು ಏನು ಮಾಡಬೇಕಾದ್ರೂ ಕೂಡ ಸಮಾಜ ಗುರಿ ಇಟ್ಕೊಂಡು, ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಗಮನದಲ್ಲಿಟ್ಕೊಂಡು ಮಾಡೋದು. ಅದರಿಂದ ಯಾರೋ ಹೇಳಿದ್ರು ಅಂತ ಮಾಡೋಕ್ಕೆ ಹೋಗಲ್ಲ. ಸಮಾಜ ಭಾಳ ಮುಖ್ಯ, ಸಮಾಜದಲ್ಲಿ ಬದಲಾವಣೆ ಆಗೋದು ಭಾಳ ಮುಖ್ಯ. ಅಂತ ಎಂಥ ಸಮಾಜದಲ್ಲಿ, ಸಂವಿಧಾನದಲ್ಲಿ ಎಂಥ ಸಮಾಜ ಆಗಬೇಕು, ಎಂಥ ರಾಷ್ಟ್ರ ಆಗಬೇಕು, ಎಂಥ ದೇಶ ಆಗಬೇಕು ಅಂತ ಹೇಳಿದಾರಲ್ಲ, ಅದು ಭಾಳ ಮುಖ್ಯ. ಆ ದಿಕ್ಕಿನಲ್ಲಿ ನಾವು ನೀವೆಲ್ಲ ಪ್ರಯತ್ನ ಮಾಡೋಣ ಅಂತೇಳಿ ಈ ಶಂಕುಸ್ಥಾಪನೆಯನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ಒಳ್ಳೆಯದಾಗಲಿ, ನಿಮಗೆ ಶುಭವಾಗಲಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ಕೇಳಿದ್ರಲ್ಲ, ನಾವೆಲ್ಲರೂ ಇವತ್ತು ಎಲ್ಲರೂ, ಅದು ಸಮಾಜ, ಸಂಸಾರ, ಸರ್ಕಾರ, ಸಾರ್ವತ್ರಿಕ ಬದುಕು, ಪತ್ರಿಕೋದ್ಯಮ, ಮಾಧ್ಯಮಗಳು, ಪತ್ರಕರ್ತರು ಎಲ್ಲರೂ ಆತ್ಮಾವಲೋಕನೆ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ, ಮಾತುಗಳನ್ನು, ಸಂವಿಧಾನ ನಮ್ಗೆ ಏನು ಹೇಳಿದೆ, ಮೌಢ್ಯತೆ, ಇವನ್ನೆಲ್ಲ ಮಾತಾಡಿದ್ದಾರೆ. ಎಲ್ಲರೂ ಇವತ್ತು ಎಲ್ಲರೂ ಬಂತು. ನಾವಷ್ಟೇ ಕೆಡಬೇಕು, ನಾವಷ್ಟೇ ಅಲ್ಲ, ಎಲ್ಲರೂ ಆತ್ಮಾವಲೋಕನೆ ಮಾಡಿಕೊಂಡಾಗ ಮಾತ್ರ 4ನೇ ಅಂಗ, ಪತ್ರಿಕಾ ರಂಗ, ಉತ್ತಮವಾದಂಥ ಹೊಸದಾದಂಥ ರಂಗನ್ನ ಈ ಸಮಾಜಕ್ಕೆ ಕೊಡಲಿಕ್ಕೆ ಸಾಧ್ಯತೆ ಇದೆ. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ. ನಿಮ್ಮ ಆನಂದ್, ನಮಸ್ಕಾರ.